ವೆಲ್ಕಮ್ ಟು ಬಸವೈಟೆ ಮಾನ್ವಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ MS ಆಕ್ಸೆಸ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ 2016 ಸಾಫ್ಟ್ವೇರ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿಮಗೆ ಪ್ರಾಕ್ಟಿಕಲ್ ಹೇಳೋಕ್ಕಿಂತ ಮುಂಚೆ ಒಂದಿಷ್ಟು ಥಿಯರಿ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಟುಡೇಸ್ ಟಾಪಿಕ್ MS ಆಕ್ಸೆಸ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಸೊ ಪ್ರೀವಿಯಸ್ ಕ್ಲಾಸಸಲ್ಲಿ MS ಪವರ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದೆ. ಸೊ ಆ ಚಾಪ್ಟರ್ ಎಲ್ಲ ಕಂಪ್ಲೀಟ್ ಆಯಿತು. ಅದಕ್ಕೆ ಗೋ ಟು ನೆಕ್ಸ್ಟ್ ಚಾಪ್ಟರ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಇದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡಿ, ಇಲ್ಲಿ ಹಿಸ್ಟ್ರಿ ಆಫ್ ಡಾಟಾಬೇಸಸ್. ಸೊ ಓಕೆ, ನಾವು ಯಾವುದೇ ಒಂದು ಚಾಪ್ಟರ್ ಕಲಿಬೇಕಾದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡು ಅದರ ರಿಲೇಟೆಡ್ ಥೇರಿ ಪಾರ್ಟ್ ಸ್ವಲ್ಪ ತಿಳ್ಕೊಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಒಂದೇ ಸಾರಿ ಪ್ರಾಕ್ಟಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಡಿಸ್ಕ್ರಿಪ್ಷನ್ ನೋಡಬೇಕಾಗುತ್ತೆ. ಓಕೆ, ಹಿಸ್ಟ್ರಿ ಆಫ್ ಡಾಟಾಬೇಸಸ್ ನೋಡೋಣ. ಹೂ ವಾಸ್ ದ ಡೆವಲಪರ್? ಆ್ಯಸ್ ಯೂಶುವಲ್ ಮೈಕ್ರೋಸಾಫ್ಟ್, ಬಿಕಾಸ್ ಇದು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಬರುವಂಥ ಒಂದು ಅಪ್ಲಿಕೇಶನ್. ಹೌದಾ? ಸೊ MS ಆಕ್ಸೆಸ್ ಅನ್ನೋದು. ನೆಕ್ಸ್ಟ್, ಇನಿಷಿಯಲ್ ರಿಲೀಸ್ ಯಾವಾಗ ರಿಲೀಸ್ ಆಗಿತ್ತು? ನವಂಬರ್ 1992 ಅಲ್ಲಿ ರಿಲೀಸ್ ಆಗಿತ್ತು. ಆ್ಯಂಡ್ ಯಾವ ಅಂದರೆ ಯಾವ OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್, ಯಾವುದು ಆಪ್ರೇಟಿಂಗ್ OS ಯೂಸ್ ಮಾಡಿದ್ರು ಅಂದರೆ ಆ್ಯಸ್ ಯೂಶುವಲ್ ಮೈಕ್ರೋಸಾಫ್ಟ್ ವಿಂಡೋಸ್. ನಾವು ವಿಂಡೋಸ್ನ ಯೂಸ್ ಮಾಡಿತ್ತು. ನೆಕ್ಸ್ಟ್ ನೋಡಿ, ಟೈಪ್ ಅಂತ ಇದೆ. ಸೊ ಟೈಪ್ ಅಂತಂದರೆ RDBMS. ಓಕೆ, ನೆಕ್ಸ್ಟ್ ಅಲ್ಲಿ ಮೇಲ್ ನೋಡಿ DBMS ಅಂತ ಇದೆ. ಹೌದಾ? ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ದೆನ್ RDBMS ಅಂತ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಇದು ಯೂಸ್ ಮಾಡ್ತಿರೋದು. ಇವತ್ತಿನ ಕ್ಲಾಸಲ್ಲಿ DBMS ಅಂದರೆ ಏನು, RDBMS ಅಂದರೆ ಏನು, ಓಕೆ ಅದು ಏನಕ್ಕೆ ಯೂಸ್ಫುಲ್ ಆಗುತ್ತೆ, ದೆನ್ ಫೀಚರ್ಸ್ ಏನಿವೆ, ಓಕೆ ಇದು ಎಲ್ಲ ಫಸ್ಟ್ ನಮಗೆ ಡಿಸ್ಕ್ರಿಪ್ಷನ್ ತಿಳ್ಕೊಂಡು ದೆನ್ ನೆಕ್ಸ್ಟ್ ಗೋ ಟು ಪ್ರಾಕ್ಟಿಕಲ್ ಕ್ಲಾಸಸ್. ಸೊ ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ಡಾಟಾಬೇಸ್ ಸಿಸ್ಟಮ್. ಓಕೆ, ಅದಕ್ಕಿಂತ ಮುಂಚೆ ಈ ಡಾಟಾಬೇಸ್ ಸಿಸ್ಟಮ್ ಅಂದರೆ ಏನು, ಸೊ ಈ MS ಆಕ್ಸೆಸ್ಸಲ್ಲಿ ನಾವು ಏನಕ್ಕೆ ಯೂಸ್ ಮಾಡಬೇಕು, ಈ MS ಆಕ್ಸೆಸ್ ಅನ್ನೋದೇ ಏನಕ್ಕೆ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅಂತೇಳಿ ಹೇಳ್ತೀನಿ ನೋಡಿ. So it's very simple. Microsoft Access is an information management tool that helps you store information for reference, reporting and analysis. ಸೊ ನೋಡಿ, ನಾವು ಮೈಕ್ರೋಸಾಫ್ಟ್ ಆಕ್ಸೆಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಆಗಿರ್ಬೋದು, ಅಥವಾ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಏನು ಈ ಅಪ್ಲಿಕೇಶನಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ವರ್ಡ್ಸ್ ಅಂತಂದರೆ, ನೀವು ಮುಂಚೆ MS ವರ್ಡಲ್ಲಿ ನೋಡ್ತಿದ್ರಿ, ಅಲ್ಲಿ ಫೈಲ್ ಅಂತ ಹೇಳ್ತಿದ್ರಿ. ಹೌದಾ? ಒಂದು ಯಾವುದಾದ್ರೂ ಒಂದು ಸೇವ್ ಮಾಡಿದರೆ, ಒಂದು ಡಾಕ್ಯುಮೆಂಟ್ನ ಸೇವ್ ಮಾಡಿದರೆ ಒಂದು ಪರ್ಟಿಕ್ಯುಲರ್ ಫೈಲ್ ಅಂತ ಹೇಳೋದಕ್ಕೊಂದು ಹೆಸರು ಕೊಡ್ತಿದ್ವಿ. ಅದರ ನೆಕ್ಸ್ಟ್ ನಾವು ಯಾವುದರಲ್ಲಿ ಎಕ್ಸೆಲಲ್ಲಿ ವರ್ಕ್ ಮಾಡ್ತೀವಿ, ಅದು ಏನು ಒಂದು ಸ್ಪ್ರೆಡ್ಶೀಟ್ ಅಂತೇಳಿ ಹೇಳ್ತಾ ಇದ್ವಿ. ಸೊ ಅದೇ ಥರ ಇದರಲ್ಲಿ DBMS ಅಲ್ಲಿ ಒಂದು ಡಾಟಾಬೇಸ್ ಅಂತೇಳಿ ಹೇಳ್ತಾರೆ. ಓಕೆ, ಇದನ್ನು ಮಾತ್ರ ಮರಿಬಾರ್ದು. ಇಲ್ಲಿ ಪ್ರತಿಯೊಂದು ಫೈಲ್ ಅಂತೇಳಿ ಹೇಳಲ್ಲ, ಡಾಟಾಬೇಸ್ 1 ಅಂತೇಳಿ ಹೇಳ್ತಾರೆ. ಓಕೆ, ಡಾಟಾಬೇಸಸ್ ಅಂತೇಳಿ ಹೇಳ್ತಾರೆ. ನೋಡಿ ಇಲ್ಲಿ, ದಟ್ ಹೆಲ್ಪ್ಸ್ ಯು ಟು ಸ್ಟೋರ್ ಇನ್ಫಾರ್ಮೇಷನ್ ಫಾರ್ ರೆಫರೆನ್ಸ್. ಅಂದರೆ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಡಾಕ್ಯುಮೆಂಟ್ ತೊಗೊಂಡ್ವಿ ಅಥವಾ ಒಂದು ಕಂಪ್ನಿ ರಿಲೇಟೆಡ್ ತೊಗೊಂಡ್ವಿ, ಅದರದ್ದು ಎಷ್ಟು ಡೀಟೇಲ್ಸ್ ಇವೆ, ಸೊ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಡಾಟಾಬೇಸ್ ಯೂಸ್ ಮಾಡ್ತೀವಿ. ಅದನ್ನೇನು ಮಾಡ್ಬೋದು, ಸೊ ನೋಡಿ ಇಲ್ಲಿ ರೆಫರೆನ್ಸ್, ರಿಪೋರ್ಟಿಂಗ್ ಆ್ಯಂಡ್ ಅನಾಲಿಸಿಸ್. ರೆಫರೆನ್ಸ್ ಅಂದರೆ ಅದರಲ್ಲಿ ಏನಾದರೂ ಒಂದು ರೆಫರೆನ್ಸ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಲಿಕ್ಕೆ ಆ್ಯಂಡ್ ಅನಾಲೈಸಿಸ್ ತಿಳ್ಕೊಳ್ಲಿಕ್ಕೆ ಏನಾಗುತ್ತೆ, ನಮಗಿದು MS ಆಕ್ಸೆಸ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ದೆನ್ ಮೈಕ್ರೋಸಾಫ್ಟ್ ಆಕ್ಸೆಸ್ ಹೆಲ್ಪ್ ಯು ಟು ಅನಲೈಸ್ ಲಾರ್ಜ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ಸ್. ಅಂದರೆ ನಿಮಗೆ ನಾವು ಲಿಟಲ್ ಬಿಟ್ ಇನ್ಫಾರ್ಮೇಷನ್ಸ್, ಫಾರ್ ಎಕ್ಸಾಂಪಲ್ ನಾವೇನು ಮಾಡಿರ್ತೀವಿ, ಏನು ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಡೀಟೇಲ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಎಕ್ಸೆಲಲ್ಲಿ ನಾವು ಏನು ಮಾಡಿಬಿಡ್ತೀವಿ, ವರ್ಕ್ ಮಾಡ್ತೀವಿ. ಹೌದಾ? ಸೊ ಅದರಲ್ಲಿ ವರ್ಕ್ ಮಾಡ್ತೀವಿ. ಇನ್ನೂ ಹೆಚ್ಚು ಇತ್ತು, ಇನ್ನೂ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಒಂದು ಏನೇ ಇರ್ಬೋದು, ಅದರಲ್ಲಿ ಏನು ಸೆವೆರಲ್ ಟಾಪಿಕ್ಸ್ ಬರ್ತಾ ಇದ್ವು ಅಂದರೆ, ಸೊ ಇದರಲ್ಲಿ ನಾವು ಸಾರ್ಟ್ ಔಟ್ ಮಾಡ್ಕೋಬೋದು. ಯಾವುದರಲ್ಲಿ? ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ. ಇಲ್ಲಿ ಪ್ರತಿಯೊಂದೂ ಒಂದು ಫಸ್ಟ್ ನೇಮಿಂದ ಹಿಡಿದು ಅಂದರೆ ಒಂದು ಸೀರಿಯಲ್ ನಂಬರ್ ಆಗಿರ್ಬೋದು, ಫಸ್ಟ್ ನೇಮ್, ಲಾಸ್ಟ್ ನೇಮ್, ದೆನ್ ಫೋಟೋ ಅಟ್ಯಾಚ್ ಮಾಡ್ಬೋದು, ದೆನ್ ಫೋನ್ ನಂಬರ್ ಅಟ್ಯಾಚ್ ಮಾಡ್ಬೋದು, ದೆನ್ ಮೇಲ್ ID. ಸೊ ಇದನ್ನೆಲ್ಲ ಯಾವ ರೀತಿ ಮಾಡಬೇಕು, ಇದಕ್ಕೆಲ್ಲ ಕ್ವೆರೀಸ್ ಅಂತೇಳಿ ಹೇಳ್ತಾರೆ. ಸೊ ಈ ಕ್ವೆರೀಸ್ ಅಂದರೆ ಏನು, ಇದನ್ನೆಲ್ಲ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದೇನು ಹೇಳಿದ್ವಿ, ಅನಲೈಸ್ ಲಾರ್ಜ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ಸ್ ಅಂತ ಹೇಳಿದ್ವಿ. ಅಂದರೆ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ಸ್ನ ಫಿಲಪ್ ಮಾಡ್ಬೋದು. ಅಂದರೆ ನೀವು ಪರ್ಟಿಕ್ಯುಲರ್ ಒಂದು ಬಿಸ್ನೆಸ್ ನಾನು ತೊಗೊಂಡಿದ್ರೆ, ಓಕೆ, ಆ್ಯಂಡ್ ಮ್ಯಾನೇಜ್ ರಿಲೇಟೆಡ್ ಡಾಟಾ ಮೋರ್ ಎಫಿಷಿಯೆಂಟ್ಲಿ ದೆನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಆರ್ ಅದರ್ ಸ್ಪ್ರೆಡ್ಶೀಟ್ ಅಪ್ಲಿಕೇಶನ್ಸ್. ಅಂದರೆ ಸೊ ನಾವು ಪ್ರೀವಿಯಸ್ ಅದಕ್ಕಿಂತ ಮುಂಚೆ ಪವರ್ ಪಾಯಿಂಟ್ಗಿಂತ ಮುಂಚೆ ನಾವು ಎಕ್ಸೆಲ್ ವರ್ಕ್ ಮಾಡಿರ್ತೀವಿ. ಹೌದಾ? ಸೊ ಎಕ್ಸೆಲಲ್ಲಿ ಇದರಲ್ಲಿ ಅದಕ್ಕಿಂತ 10 ಪಟ್ಟು ಅಷ್ಟು ಇನ್ನೂ ವರ್ಕ್ ಮಾಡ್ಬೋದು. ಓಕೆ, ದಿಸ್ ಈಸ್ ಮೋರ್ ಎಫಿಷಿಯೆಂಟ್ಲಿ. ಓಕೆ, ಎಫಿಷಿಯೆಂಟಿಯಾಗಿ ನಾವು ವರ್ಕ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ, ವಾಟ್ ಈಸ್ ಡಾಟಾಬೇಸ್ ಸಿಸ್ಟಮ್.
ಓಕೆ, ಈ ಥರ ಡೆಫಿನಿಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇರ್ತವೆ. ಓಕೆ, ಸೊ ನಮಗೆ ಡೆಫಿನಿಷನ್ಸು ಇಂಪಾರ್ಟೆಂಟ್, ಅದ್ರ ಜೊತೆಗೆ MCQ ಕ್ವಶನ್ಸ್ನು ಇಂಪಾರ್ಟೆಂಟ್, ಅದ್ರ ಜೊತೆಗೆ ನಾಲೆಜು ಇಂಪಾರ್ಟೆಂಟ್. ಹೌದಾ? ಸೊ ನಾವೆಲ್ಲದಕ್ಕೂ ಏನು ಮಾಡಬೇಕು, ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಇರಲೇಬೇಕು. ಸೊ ನೋಡಿ, ವಾಟ್ ಈಸ್ ಡಾಟಾಬೇಸ್ ಸಿಸ್ಟಮ್ ಅಂತ ಹೇಳಿದೆ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಸಾಫ್ಟ್ವೇರ್ ಡಿಸೈನ್ ಟು ಸ್ಟೋರ್, ರಿಟ್ರೀವ್, ಡಿಫೈನ್ ಆ್ಯಂಡ್ ಮ್ಯಾನೇಜ್ ಡಾಟಾ ಇನ್ ಎ ಡಾಟಾಬೇಸ್. ಓಕೆ, ನೋಡಿ ಇಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ಅ ಸಾಫ್ಟ್ವೇರ್. ಇದೇನಿದೆ, ಒಂದು ಸಾಫ್ಟ್ವೇರ್ ಇದೆ. ಡಿಸೈನ್ ಟು ಸ್ಟೋರ್ ಅಂತಂದರೆ ನಾವು ಏನಾದರೂ ಫಿಲಪ್ ಮಾಡ್ಬೋದು, ಎಷ್ಟಾದರೂ ಇನ್ಫಾರ್ಮೇಷನ್ಸ್ನ ನಾವು ಇದರಲ್ಲಿ ಡಾಟಾಬೇಸಲ್ಲಿ ಸ್ಟೋರ್ ಮಾಡ್ಬೋದು. ಆ್ಯಂಡ್ ರಿಟ್ರೀವ್ ಅಂತಂದರೆ ಹಿಂಪಡೆಯೋದು. ಓಕೆ, ಸೊ ನಾವು ಕೊಟ್ಟಿರುವಂಥ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ಏನು ಮಾಡೋದು, ಹಿಂಪಡಿಬೋದು. ದೆನ್ ಡಿಫೈನ್ ಅಂದರೆ ವಿನ್ಯಾಸ. ಓಕೆ, ಸೊ ಡಿಫೈನ್ ಮಾಡ್ಬೋದು. ಆ್ಯಂಡ್ ಮ್ಯಾನೇಜ್ ಡಾಟಾ ಇನ್ ಎ ಡಾಟಾಬೇಸ್ ಅಂದರೆ ಕಂಪ್ಲೀಟಾಗಿ ಏನಾದರೂ ವರ್ಕ್ ಇನ್ ಕೇಸ್ ಸ್ವಲ್ಪ ಮಿಸ್ಟೇಕ್ ಆದರೂ ಇನ್ನು ಕಂಪ್ಲೀಟಾಗಿ ಮ್ಯಾನೇಜ್ ಮಾಡಿ ಒಂದು ಪರ್ಟಿಕ್ಯುಲರ್ ಒಂದು ಡಾಟಾಬೇಸ್ನ ನಾವೇನು ಮಾಡ್ಬೋದು, ರೆಡಿ ಮಾಡ್ಬೋದು. ಓಕೆ, ಸೊ ಇದು ಡೆಫಿನಿಷನ್ ನೋಡಿ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಸಾಫ್ಟ್ವೇರ್ ಡಿಸೈನ್ ಟು ಸ್ಟೋರ್, ರಿಟ್ರೀವ್, ಡಿಫೈನ್ ಆ್ಯಂಡ್ ಮ್ಯಾನೇಜ್ ಡಾಟಾ ಇನ್ ಅ ಡಾಟಾಬೇಸ್. ಸೊ ತುಂಬ ಈಸಿ ಇದೆ. ಹೌದಾ? ಸೊ ಡಾಟಾಬೇಸ್ ಸಿಸ್ಟಮ್ ಅಂತ ಹೇಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದರಲ್ಲಿ ನೋಡಿ DBMS ಅಂತ ಇದೆ. ಹೌದಾ? ದಿಸ್ ಈಸ್ ಅ MCQ ಕ್ವಶನ್ಸ್. ನಿಮಗೆ ಪಕ್ಕ ಎಕ್ಸಾಮಲ್ಲಿ ಬರ್ತವೆ. DBMS ಎಕ್ಸ್ಟೆನ್ಷನ್ ಫಾರ್ಮ್ ಹೇಳಿ ಅಂತ ಹೇಳಿ. ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಸೊ ನೀವು ಆನ್ಸರ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ ಇಲ್ಲಿ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದಕ್ಕೂ ಅಷ್ಟೇ RDBMS ಅಂತೇಳಿ ಹೇಳ್ತೀವಿ, ಆರ್ ಜಸ್ಟ್ RDB ಅಂತೇಳಿ ಹೇಳ್ತೀವಿ. ಓಕೆ, a relational database management system is a common type of database that stores data in tables, so it can be used in relation to other stored data sets. ಓಕೆ, ಸೊ ಇದನ್ನು ರಿಲೇಟೆಡ್ ಸೇಮ್ ಇದೆ. ಅದರಲ್ಲಿ ಏನು ಸ್ವಲ್ಪ ಚೇಂಜಸ್ ಏನಾಗುತ್ತೆ, ಇದರಲ್ಲಿ ಡಾಟಾಬೇಸ್ ಸಿಸ್ಟಮಲ್ಲಿ ಸ್ಟೋರ್ ಮಾಡ್ಬೋದು, ರಿಟ್ರೀವ್ ಅಂದರೆ ಹಿಂಪಡಿಬೋದು. ಹೌದಾ? ಸೊ ಅದರಲ್ಲಿ ರಿಲೇಷನಲಲ್ಲಿ ನೋಡೋಣ. ಈ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ಅ ಕಾಮನ್ ಟೈಪ್ ಆಫ್ ಡಾಟಾಬೇಸ್ ದಟ್ ಸ್ಟೋರ್ಸ್. ಓಕೆ, ಇದರಲ್ಲೂ ಸ್ಟೋರ್ ಮಾಡ್ಬೋದು. ಇಟ್ ಸ್ಟೋರ್ಸ್ ಡಾಟಾ ಇನ್ ಟೇಬಲ್ಸ್. ಓಕೆ, ಟೇಬಲಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಯಾವುದರಲ್ಲಿ? ಟೇಬಲ್ಸ್. ಸೊ ನೋಡಿರ್ತೀರಿ ನೀವು ಪವರ್ ಪಾಯಿಂಟಲ್ಲಿ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಟೇಬಲ್ಸ್ನ ನಾವು ಇನ್ಸರ್ಟ್ ಮಾಡ್ತೀವಿ. ಹೌದಾ? ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ರಿಲೇಷನ್ ಟು ಅದರ್ ಡಾಟಾ ಸ್ಟೋರ್ಡ್ ಅದರ್ ಡಾಟಾ ಸೆಟ್ಸ್. ಓಕೆ, ಸೊ ಇದನ್ನೇನು ಮಾಡ್ಬೋದು, ಕ್ಯಾನ್ ಬಿ ಯೂಸ್ಡ್ ಇನ್ ರಿಲೇಷನ್ ಅಂದರೆ ಇನ್ನೊಂದಕ್ಕೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಇನ್ನೊಂದು ಡಾಟಾಬೇಸ್ಗೆ ನಾವು ಅಟ್ಯಾಚ್ ಮಾಡ್ಬೋದು, ಅದರಲ್ಲಿ ಹೋಗಿ ಸ್ಟೋರ್ ಮಾಡ್ಬೋದು. ಅದರ್ ಡಾಟಾ ಸೆಟ್ಸ್ ಅಂತಂದರೆ ಇನ್ನು ಬೇರೆ ಯಾವುದಾದ್ರು ಇದ್ದರೆ ಅದರಲ್ಲಿ ಡಾಟಾಬೇಸಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಸೊ ಅದಕ್ಕೆ ಇದು ಜಸ್ಟ್ ಡಿಫ್ರೆನ್ಸ್ ಏನು ಅಂತಂದರೆ ಇದರಲ್ಲಿ ಡಾಟಾಬೇಸಲ್ಲಿ ರಿಟ್ರೀವ್ ಮಾಡ್ಬೋದು, ದೆನ್ ರಿಲೇಷನಲ್ ಡಾಟಾಬೇಸಲ್ಲಿ ಆ ಥರ ಇಲ್ಲ. ಒನ್ಸ್ ಇಟ್ ಸ್ಟೋರ್ಸ್, ಓಕೆ, ಇಟ್ಸ್ ಎನಫ್, ಅಲ್ಲಿಗೆ ಮುಗೀತು. ಸೊ ಅದಾದಮೇಲೆ ಅದರ್ ಸ್ಟೋರ್ಸ್ ಡಾಟಾಬೇಸಸ್. ಓಕೆ, ಸೊ ರಿಲೇಷನಲ್ಲಿ ಇನ್ನೊಂದಕ್ಕೆ ಅಟ್ಯಾಚ್ ಮಾಡ್ಬೋದು, ಇನ್ನೊಂದು ಫೈಲಿಗೆ ಅಂಥೇಳಿ. ಓಕೆ, ನೆಕ್ಸ್ಟ್ ನೋಡೋಣ. ಸ್ಟಾರ್ಟಿಂಗ್ MS ಆಕ್ಸೆಸ್. ಆ್ಯಕ್ಚುಲಿ ಇದು ಮುಂಚೆನೇ ಹೇಳಬೇಕಿತ್ತು, ಸೊ ಪರವಾಗಿಲ್ಲ. ನೋಡಿ, ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್. ಓಕೆ, ಫಸ್ಟ್ ನಾವು ಸ್ಟಾರ್ಟಿಂಗ್ MS ಆಕ್ಸೆಸ್ನ ಹೇಗೆ ಓಪನ್ ಮಾಡೋದು ಅನ್ನೋದೇ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಹೌದಾ? ಸೊ ಸ್ಟಾರ್ಟಿಂಗ್ ಹೆಂಗೆ ಹೋಗಬೇಕು, ಯಾವುದ್ರಲ್ಲಿ ಹೋಗಬೇಕು, ಯಾವ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅನ್ನೋದು ಲಿಟಲ್ ಕನ್ಫ್ಯೂಷನ್ಸ್ ಇರುತ್ತೆ. ಇಲ್ಲಿವರೆಗೂ MS ಎಕ್ಸೆಲ್, MS ವರ್ಡ್, MS ಪವರ್ ಪಾಯಿಂಟ್ ಯೂಸ್ ಮಾಡಿದವ್ರಿಗೆ ತೊಂದರೆ ಇಲ್ಲ. ಅಂದರೆ ಡೈರೆಕ್ಟಾಗಿ MS ಆಕ್ಸೆಸ್ ಓಪನ್ ಮಾಡ್ತಿದ್ದೀರಾ, ಫಸ್ಟ್ ಟೈಮ್ ಓಪನ್ ಮಾಡ್ತಿದ್ದೀರಾ ಅಂತಂದರೆ ಡೋಂಟ್ ವರಿ. ಓಕೆ, ಸೊ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್. ಸೊ ಸ್ಟಾರ್ಟ್ ಬಟನ್ ಅಂತಂದ್ರೆ ಇಲ್ಲಿ ಕಾಣುತ್ತೆ. ಹೌದಾ? ಸ್ಟಾರ್ಟ್ ಬಟನ್, ವಿಂಡೋಸ್ ಬಟನ್ ಕ್ಲಿಕ್ ಮಾಡಿ ಆಲ್ ಪ್ರೋಗ್ರಾಮ್ಸ್, ಅಲ್ಲೇನು ಬರುತ್ತೆ, ಆಲ್ ಪ್ರೋಗ್ರಾಮ್ಸ್ ಬರುತ್ತೆ. ದೆನ್ ಗೋ ಟು ಮೈಕ್ರೋಸಾಫ್ಟ್ ಆಫೀಸ್. ಓಕೆ, ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಬರುತ್ತೆ. ಇಲ್ಲಿ ಒಂದು ಆ್ಯರೋ ಮಾರ್ಕ್ ಬರುತ್ತೆ ನಿಮಗೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರ ಒಳಗಡೆ ಸ್ಟೋರ್ ಆಗಿರುವಂಥ ಅಪ್ಲಿಕೇಶನ್ಸ್ ಕಾಣ್ತವೆ ನಿಮಗೆ, ಮೈಕ್ರೋಸಾಫ್ಟ್ ಆಸೆಸ್. ಓಕೆ, ಇದು ಏನು ಕಾಣ್ತಿದೆಯಲ್ಲ ಇಲ್ಲಿ, ದಿಸ್ ಇಸ್ ಅ 2007 ಸಾಫ್ಟ್ವೇರ್ ಇದು. ಓಕೆ, ಸೊ ನಾನಿಲ್ಲಿ ಪ್ರೆಸೆಂಟ್ ನಿಮಗೆ ತೋರಿಸ್ತಾ ಇದ್ದಿದ್ದು 2016 ಸಾಫ್ಟ್ವೇರ್. ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಟ್ ಸೇಮ್ ಇರುತ್ತೆ, ಎಲ್ಲ ಆಪ್ಷನ್ ಸೇಮ್ ಇರುತ್ತೆ. ಓಕೆ, ಸೊ ಇದೇ ಥರ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್, ಆಲ್ ಪ್ರೋಗ್ರಾಮ್ಸ್, ಮೈಕ್ರೋಸಾಫ್ಟ್ ಆಫೀಸ್, ಮೈಕ್ರೋಸಾಫ್ಟ್ ಆಸೆಸ್. ಸೊ ಇದೇನಿದೆ ಕಾಮನ್ ಸ್ಟೆಪ್ ಇದೆ. ಹೌದಾ? ಸೊ ನಾವು ಫ್ರಮ್ ವರ್ಡಿಂದ ಹಿಡಿದು ಇಲ್ಲಿವರೆಗೇನು ಕಾಮನ್ ಆಗಿ ಹೋಗ್ತಾ ಬರ್ತಿದ್ದೀವಿ. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ MS ಆಕ್ಸೆಸ್ ಆಫರ್ಸ್ ಯು ಟೂ ವೇಸ್ ಟು ಕ್ರಿಯೇಟ್ ಎ ನ್ಯೂ ಡಾಟಾಬೇಸ್. ಓಕೆ, ಈ ಡಾಟಾಬೇಸಿಗೆ ಎಂಟ್ರಿ ಆಗಬೇಕು ಅಂದರೆ ಒಂದು ಅಪ್ಲಿಕೇಶನ್ ಇದೆಯಲ್ಲ, MS ಆಕ್ಸೆಸ್ ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂದರೆ ಅದರಲ್ಲಿ 2 ದಾರಿಗಳಿವೆ ಅಂತೆ. ಓಕೆ, ಯಾವ ರೀತಿ ಅಂತ ಹೇಳಿ ನೋಡಿ. ಕ್ರಿಯೇಟಿಂಗ್ ಎ ಡಾಟಾಬೇಸ್ ಯೂಸಿಂಗ್ ಟೆಂಪ್ಲೇಟ್ಸ್ ಅಂದರೆ ಏನು ಗೊತ್ತಲ್ಲ ನಿಮಗೆ, ರೆಡಿಮೇಡ್. ಓಕೆ, ಸೊ ರೆಡಿಮೇಡ್ ಆಪ್ಷನ್ಸ್ ಇರ್ತವೆ, ಅಲ್ಲಿ ಟೆಂಪ್ಲೇಟ್ಸ್ ಕಾಣ್ತಿರ್ತವೆ. ಸೊ ರೆಡಿಮೇಡ್ ಇತ್ತು, ನೀವು ಹಾಗಾದರೂ ಕ್ಲಿಕ್ ಮಾಡಿ ಡಾಟಾಬೇಸ್ನ ರೆಡಿ ಮಾಡ್ಕೋಬೋದು. ಆರ್ ಎಲ್ಸ್
ನಿಮಗೆ ಸ್ವಂತವಾಗಿ ನೀವೇ ಡಾಟಾಬೇಸ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು ಅಂದರೆ ಯು ಜಸ್ಟ್ ಗೋ ಥ್ರೂ ಸೆಕೆಂಡ್ ಆಪ್ಷನ್, ಕ್ರಿಯೇಟಿಂಗ್ ಎ ಬ್ಲ್ಯಾಂಕ್ ಡಾಟಾಬೇಸ್. ಹೌದಾ? ಸೊ ಸೆಕೆಂಡ್ ಆದರೆ ನಮ್ಗೆ ಯಾವ ರೀತಿ ಬೇಕು ಅಥವಾ ನಮಗೆ ಯಾವ ರೀತಿ ಇನ್ಫಾರ್ಮೇಷನ್ನ ನಾವು ಸ್ಟೋರ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಅಥವಾ ಇನ್ಸರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಅಂತಂದರೆ ಸೊ ಹಂಗೆ ಮಾಡ್ಕೋಬೋದು. ಅದಕ್ಕೆ ನಾವೇನು ತೊಗೋಬೇಕು? ಬ್ಲ್ಯಾಂಕ್ ಡಾಟಾಬೇಸ್ ತೊಗೋಬೇಕು. ಸೊ ಇದು ಯಾವ ರೀತಿ ಓಪನ್ ಮಾಡೋದಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಥೇರಿ ಪಾರ್ಟ್ ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸಮ್ ಫೀಚರ್ಸ್. ಓಕೆ, ಸೊ ಫೀಚರ್ಸ್ ಅಂದರೆ ಏನು ಹೇಳಿದ್ದೆ ನಿಮಗೆ? ಫೀಚರ್ಸ್ ನಥಿಂಗ್ ಬಟ್ ವೈಶಿಷ್ಟ್ಯಗಳು ಅಂತೇಳಿ ಹೇಳಿದ್ದೆ. ಹೌದಾ? ಸೊ ಸಮ್ ಫೀಚರ್ಸ್ ಆಫ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಇದರಲ್ಲಿ RDBMS ಮತ್ತು DBMSನ ಸಮ್ ಫೀಚರ್ಸ್ನ ಒಂದು ತೊಗೊಂಡಿದ್ದೀನಿ, ಇದರಲ್ಲಿ ಸಮ್ ಪಾಯಿಂಟ್ಸ್ ತೊಗೊಂಡಿದ್ದೀನಿ. ಓಕೆ, ಸೊ ಫಸ್ಟ್ ನೋಡೋಣ ಕ್ರಿಯೇಟಿಂಗ್ ಡಾಟಾಬೇಸಸ್. ಓಕೆ, ಸೊ ಯಾವುದರಲ್ಲಿ ಡಾಟಾಬೇಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಹೇಳಿದೆ ನಿಮಗೆ, ಒಂದು ಫೈಲ್ ಕ್ರಿಯೇಟ್ ಮಾಡಿರೋದು ಆಗಿರ್ಬೋದು, ಅಥವಾ ಒಂದು ಎಕ್ಸೆಲಲ್ಲಿ ಸ್ಪ್ರೆಡ್ಶೀಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಪವರ್ ಪಾಯಿಂಟಲ್ಲಿ ಒಂದು ಸ್ಲೈಡ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಹೌದಾ? ಸೊ ಅದೇ ಥರ ನಾವು DBMS ಅಲ್ಲಿ ಡಾಟಾಬೇಸ್ ಅಂತೇಳಿ ಹೇಳ್ತೀವಿ, ಕ್ರಿಯೇಟಿಂಗ್ ಡಾಟಾಬೇಸಸ್. ಓಕೆ, ದಿಸ್ ಇಸ್ ದ ಫೀಚರ್ಸ್. ದೆನ್ ಸೆಕೆಂಡ್ ನೋಡೋಣ ಆ್ಯಡಿಂಗ್ ಆರ್ ಇನ್ಸರ್ಟಿಂಗ್ ನ್ಯೂ ಡಾಟಾ. ಓಕೆ, ಆ್ಯಡಿಂಗ್ ಅಂತಂದರೆ ಒನ್ಸ್ ನಾವು ಏನು ಇವಾಗೆ ಫಸ್ಟ್ ವರ್ಕ್ ಮಾಡ್ತಾ ಇದ್ದೀವಿ. ಹೌದಾ? ನೋ, ಆ್ಯಡಿಂಗ್ ಅಂತಂದರೆ ಆಲ್ರೆಡಿ ಇನ್ಸರ್ಟ್ ಮಾಡಿರುವಂಥ ಒಂದು ಡಾಟಾಬೇಸಲ್ಲಿ ಸಮ್ ಮೋರ್ ಇನ್ನೂ ಸ್ವಲ್ಪ ಏನಾದರೂ ಆ್ಯಡ್ ಮಾಡ್ಬೋದು ಡಾಟಾನ ಅಂಥೇಳಿ. ಓಕೆ, ಇನ್ಸರ್ಟಿಂಗ್. ಓಕೆ, ಈ ರೀತಿ ಆ್ಯಡಿಂಗ್ ಆರ್ ಇನ್ಸರ್ಟಿಂಗ್. ಸೊ ನ್ಯೂ ಡಾಟಾ, ಯಾವುದಾದ್ರೂ ಒಂದು ಡಾಟಾನ ಇನ್ಸರ್ಟ್ ಮಾಡಲಿಕ್ಕಿದ್ರೆ, ಆ್ಯಡ್ ಮಾಡಲಿಕ್ಕಿದ್ರೆ ನಾವೇನು ಮಾಡ್ಬೋದು? ಸೊ ಅಲ್ಲಿ ವರ್ಕ್ ಮಾಡ್ಬೋದು, ಇನ್ನೊಂದು ಸರಿ ಮರಳಿ ವರ್ಕ್ ಮಾಡ್ಬೋದು. ಓಕೆ, ಎಡಿಟಿಂಗ್ ದ ಎಕ್ಸಿಸ್ಟಿಂಗ್ ಡಾಟಾ ಅಂದರೆ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿರ್ತೀರಿ, ಒಂದು ಡಾಟಾಬೇಸ್ನ ಕ್ರಿಯೇಟ್ ಮಾಡಿದೆ, ಅದರಲ್ಲಿ ಇನ್ನೊಂದಿಷ್ಟು ಎಡಿಟಿಂಗ್ ಮಾಡಲಿಕ್ಕಿದ್ರೆ ಏನು ಮಾಡ್ಬೋದು? ಸೊ ಮಾಡ್ಬೋದು, ಆ ಥರದ ಆಪ್ಷನ್ಸ್ನೂ ಇದೆ ಇದರಲ್ಲಿ. ದೆನ್ ಡಿಸೈನಿಂಗ್ ಆ್ಯಂಡ್ ಪ್ರಿಂಟಿಂಗ್ ಅಟ್ರಾಕ್ಟಿವ್ ಆ್ಯಂಡ್ ಮೀನಿಂಗ್ಫುಲ್ ರಿಪೋರ್ಟ್ಸ್, ಲೇಬಲ್ಸ್ ಆ್ಯಂಡ್ ಸೋ ಆನ್. ಸೊ ಇದರಲ್ಲಿ ಏನು ಆ್ಯಕ್ಸೆಸಲ್ಲಿ ಏನು ವರ್ಕ್ ಮಾಡ್ಬೋದು ಅಂದರೆ ಇದರಲ್ಲಿ ಜಸ್ಟ್ ಆಫೀಸ್ ವರ್ಕ್ ಥರ ಇದರಲ್ಲಿ. ಓಕೆ, ಇದರಲ್ಲಿ ಒಂದು ಡಾಟಾ ರೆಡಿ ಮಾಡೋದು, ರಿಪೋರ್ಟ್ ರೆಡಿ ಮಾಡೋದು. ಓಕೆ, ಒಂದು ಬಿಸ್ನೆಸ್ ವೈಸ್ ಅಥವಾ ಒಂದು ಸ್ಕೂಲ್ ಡೀಟೇಲ್ಸ್ ಆಗಿರ್ಬೋದು, ಸೊ ಒಂದಿಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಒಂದಿಷ್ಟು ವರ್ಕರ್ಸ್ ಆಗಿರ್ಬೋದು, ಅವ್ರ ರಿಲೇಟೆಡ್ ಏನೇನಿರುತ್ತೆ ಅದರ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ಬೋದು ಇದರಲ್ಲಿ. ಓಕೆ, ಸೊ ಪಿಕ್ಚರ್ ಆ್ಯಡ್ ಮಾಡ್ಬೋದು, ಅಂದರೆ ಏನಾದರೂ ಪಿಕ್ಚರ್ಸ್ ಇದ್ದರೆ ಆ ರೀತಿ ಪಿಕ್ಚರ್ಸ್ ಆ್ಯಡ್ ಮಾಡ್ಬೋದು. ಯಾವ ರೀತಿ ಅಂತ ನಿಮಗೆ ನಾನು ವರ್ಕ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಸೊ ನಿಮಗೆ ಅವಾಗ ಏನಾಗುತ್ತೆ, ಓ ಇದೇ ಥರ ನಾವು ವರ್ಕ್ ಮಾಡೋದು ಅಂತೇಳಿ ಸ್ವಲ್ಪ ಐಡಿಯಾ ಬರ್ತಾ ಹೋಗುತ್ತೆ. ಹೌದಾ? ಪ್ರಾಕ್ಟಿಕಲ್ ಮಾಡೋವರೆಗೂ ಥೇರಿ ಪಾರ್ಟಲ್ಲಿ ಜಸ್ಟ್ ನಾವೇನು ಮಾಡ್ತೀವಿ, ಥೇರಿನ ಅನಲೈಸ್ ಮಾಡ್ತೀವಿ. ಸೊ ಪ್ರಾಕ್ಟಿಕಲ್ ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ಓಕೆ ನಾವು ಇದನ್ನೇ ಅಲ್ವಾ ವರ್ಕ್ ಮಾಡ್ತಿರೋದು ಅಂತ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಸೊ ನೋಡಿ ಸಮ್ ಫೀಚರ್ಸ್ ಆಯಿತು ನೋಡಿದ್ವಲ್ಲ, ಕ್ರಿಯೇಟಿಂಗ್ ಡಾಟಾಬೇಸಸ್, ಆ್ಯಡಿಂಗ್ ಆರ್ ಇನ್ಸರ್ಟಿಂಗ್ ನ್ಯೂ ಡಾಟಾ, ಎಡಿಟಿಂಗ್ ದ ಎಕ್ಸಿಸ್ಟಿಂಗ್ ಡಾಟಾ, ಡಿಸೈನಿಂಗ್ ಆ್ಯಂಡ್ ಪ್ರಿಂಟಿಂಗ್ ಅಟ್ರಾಕ್ಟಿವ್ ಆ್ಯಂಡ್ ಮೀನಿಂಗ್ಫುಲ್ ರಿಪೋರ್ಟ್ಸ್, ಲೇಬಲ್ಸ್ ಆ್ಯಂಡ್ ಸೋ ಆನ್. ಓಕೆ, ಈ ರೀತಿಯಾದಂಥ ಡಾಟಾಬೇಸ್ DBMS ಅಲ್ಲಿ ಸಮ್ ಫೀಚರ್ಸ್. ನೆಕ್ಸ್ಟ್ ನೋಡೋಣ ಸಮ್ ಫೀಚರ್ಸ್ ಆಫ್ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಸೊ ಇಷ್ಟೊತ್ತು ನಾವು DBMS ನೋಡಿದ್ವಿ, ಇವಾಗ RDBMS ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಫಸ್ಟ್ ಆಪ್ಷನ್ ನೋಡೋಣ, ಈಚ್ ಫೈಲ್ ಕಂಟೈನ್ ಓನ್ಲಿ ಒನ್ ರೆಕಾರ್ಡ್ ಟೈಪ್. ಓಕೆ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಈಚ್ ಫೈಲ್ ಅಂತಂದರೆ ಈಚ್ ಒಂದು ಪರ್ಟಿಕ್ಯುಲರ್ ಒಂದು ಡಾಟಾಬೇಸಲ್ಲಿ ಓನ್ಲಿ ಒನ್ ರೆಕಾರ್ಡ್ ಮಾತ್ರ ನಾವು ಇನ್ಸರ್ಟ್ ಮಾಡ್ಕೋಬೋದು, ಅಂದರೆ ಒಂದು ಫೈಲ್ನ ಇನ್ಸರ್ಟ್ ಮಾಡ್ಕೋಬೋದು. ರೆಕಾರ್ಡ್ ಟೈಪ್ ಅಂತಂದರೆ ಒಂದು ಡಾಕ್ಯುಮೆಂಟ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಚ್ ಫೈಲ್ ಕಂಟೈನ್ಸ್ ಓನ್ಲಿ ಒನ್ ರೆಕಾರ್ಡ್ ಟೈಪ್. ಆ್ಯಂಡ್ ನೆಕ್ಸ್ಟ್ ನೋಡೋಣ, ಈಚ್ ರೆಕಾರ್ಡ್ ಅಕರೆನ್ಸಸ್ ಹ್ಯಾಸ್ ಅ ಯೂನಿಕ್ ಐಡೆಂಟಿಫೈಯರ್. ಓಕೆ, ಯೂನಿಕ್ ಅಂತಂದರೆ ಹೇಳ್ಬೋದು, ಸೊ ಯಾವುದಾದ್ರೂ ಒಂದಿಷ್ಟು ಜನ ಇರ್ತಾರೆ, ಒಂದು 5 ಜನ ಇತ್ತಂದರೆ ಅದರಲ್ಲಿ ಒಬ್ಬ ಮಾತ್ರ ಡಿಫ್ರೆಂಟ್ ಆಗಿದ್ದಾನೆ ಅಂತೇಳಿ ಹೇಳ್ತಾರೆ. ಹೌದಾ? ಸೊ ಡಿಫ್ರೆಂಟ್ ಬಿಹೇವಿಯರ್, ಡಿಫ್ರೆಂಟ್ ಥಿಂಕಿಂಗ್, ಸೊ ಎಲ್ಲದರಲ್ಲೂ ಸ್ಪೀಡ್ ಇದ್ದಾನೆ, ವರ್ಕ್ ಮಾಡ್ತಾನೆ, ಸೊ ಅವ್ರಿಗೇನಂತೆ ಯೂನಿಕ್ ಅಂತೇಳಿ ಹೇಳ್ತೀವಿ. ಹೌದಾ? ಸೊ ಅದೇ ಥರ ಇದರಲ್ಲಿ ಯೂನಿಕ್, ಈಚ್ ರೆಕಾರ್ಡ್ ಅಕರೆನ್ಸ್ ಹ್ಯಾಸ್ ಅ ಯೂನಿಕ್ ಐಡೆಂಟಿಫೈಯರ್, ಅಂದರೆ ಪ್ರತಿಯೊಂದು ರೆಕಾರ್ಡ್ ಅಂದರೆ ಪ್ರತಿಯೊಂದು ಡಾಟಾಬೇಸಲ್ಲಿ ಡಿಫ್ರೆಂಟ್ ಅದರದ್ದೇ ಆದ ಒಂದು ವೈಶಿಷ್ಟ್ಯಗಳಿವೆ ಅಂತೇಳಿ ಹೇಳ್ತಿದ್ದಾರೆ. Then every record occurrence in a given file has the same number of fields. Okay, every record occurrence in a given file has the same number of fields ಅಂತಂದರೆ, ಸೊ ಇದನ್ನು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್. ಓಕೆ, ಸೊ ಇದರಲ್ಲಿ ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್ ಅಂತೇಳಿ ಬರುತ್ತೆ. ಸೊ ವಾಟ್ ಈಸ್ ಕ್ವರಿ? ಓಕೆ, ಕ್ವರಿ ಅಂದರೆ ಏನಂತ ತಿಳ್ಕೊಳೋಣ. ಓಕೆ, ನೋಡಿ ಇಲ್ಲಿ ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್. ಸೊ ಕ್ವರಿ ಅಂದರೆ ಪರ್ಟಿಕ್ಯುಲರ್ ಆಗಿ ಏನು ಅಂತಂದರೆ ಅದು ಒಂದು ಪ್ರಶ್ನೆ.
ಕ್ವರಿ ಅಂತಂದ್ರೇ ಪ್ರಶ್ನೆ. ಸೊ ಈ ಪ್ರಶ್ನೆನ ನಾವು ಹೇಗೆ ಉತ್ತರವಾಗಿ ಕಂಡುಕೊತೀವಿ ಅಂತ ಹೇಳಿ ನೋಡೋಣ. ಸೊ ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್, ಓಕೆ, ಯಾವುದು ಈ ಲ್ಯಾಂಗ್ವೇಜಲ್ಲಿ ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್ ಅಂತೇಳಿ ಹೇಳ್ತಿದ್ದೆ. ಓಕೆ, SQL ಈಸ್ ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್ ವಿಚ್ ಈಸ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್. ಓಕೆ, ಇದು ಎಂಥ ಲ್ಯಾಂಗ್ವೇಜ್? ಕಂಪ್ಯೂಟರ್ ಲ್ಯಾಂಗ್ವೇಜ್ ಫಾರ್ ಸ್ಟೋರಿಂಗ್, ಮ್ಯಾನುಪುಲೇಟಿಂಗ್ ಆ್ಯಂಡ್ ರಿಟ್ರೀವಿಂಗ್ ಡಾಟಾ ಸ್ಟೋರ್ಡ್ ಇನ್ ಅ ರಿಲೇಷನಲ್ ಡಾಟಾಬೇಸ್. ಓಕೆ, ಸೊ ಇದನ್ನು ತುಂಬ ಚೆನ್ನಾಗಿದೆ ನೋಡಿ ಡೆಫಿನಿಷನ್. ಸೊ SQL ಅನ್ನೋದೇನು? ವಿಚ್ ಇಸ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್. ಓಕೆ, ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್ ಅನ್ನೋದು ಫಾರ್ ಸ್ಟೋರಿಂಗ್, ಮ್ಯಾನುಪುಲೇಟಿಂಗ್ ಆ್ಯಂಡ್ ರಿಟ್ರೀವಿಂಗ್ ಡಾಟಾ ಸ್ಟೋರ್ಡ್ ಇನ್ ಎ ರಿಲೇಷನಲ್ ಡಾಟಾಬೇಸ್. ಅಂದರೆ ಇದನ್ನು ಅಷ್ಟೇ ನಾವೇನು ಮಾಡ್ಬೋದು? ಹಿಂಪಡಿಬೋದು, ಆಮೇಲೆ ಡಾಟಾನ ಸ್ಟೋರ್ ಮಾಡ್ಬೋದು. ಯಾವುದರಲ್ಲಿ? ರಿಲೇಷನಲ್ ಡಾಟಾಬೇಸ್ಮೆಂಟಲ್ಲಿ. ಹೌದಾ? ಓಕೆ, ನಾವು ಹೇಳಿದೆ ನಿಮಗೆ ಯಾವುದರಲ್ಲಿ? ರಿಲೇಷನಲ್ ಡಾಟಾಬೇಸಲ್ಲಿ. ಓಕೆ, ಇಲ್ಲಿ ನೋಡಿ, ರಿಲೇಷನಲ್ ಡಾಟಾಬೇಸಲ್ಲಿ ಏನಿತ್ತು? ಇದರಲ್ಲಿ ರಿಟ್ರೀವ್ ಮಾಡಲಿಕ್ಕಿದ್ದಿಲ್ಲ. ಹೌದಾ? ಸೊ ಇವಾಗ ಏನು ಮಾಡ್ಬೋದು? ಇದರಲ್ಲಿ ರಿಟ್ರೀವ್ ಮಾಡ್ಬೋದು SQL, ಬಿಕಾಸ್ ಇದು ಎಲ್ಲಿ ಸ್ಟೋರ್ ಆಗುತ್ತೆ? ರಿಲೇಷನಲ್ ಡಾಟಾಬೇಸಲ್ಲಿ ಸ್ಟೋರ್ ಆಗುತ್ತೆ, ಡಾಟಾಬೇಸಲ್ಲಿ ಸ್ಟೋರ್ ಆಗಲ್ಲ. ಓಕೆ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ, ಅಂದರೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇದು ಅಂದರೆ ಸ್ಟೋರ್ ಆಗೋದು, ಚೇಂಜಸ್ ಆಗೋದು. ರಿಟ್ರೀವ್ ಅಂದರೆ ಹಿಂಪಡೆಯೋದು ಅಂತ ಹೇಳಿದೆ. ಹೌದಾ? ಸೊ ಇದು ಎಲ್ಲ ಎದರಲ್ಲಾಗುತ್ತೆ? ರಿಲೇಷನಲ್ ಡಾಟಾಬೇಸಲ್ಲಿ ಆಗುತ್ತೆ. ಸೊ ಇದು ಯಾವುದು? ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್ ನಾವೇನು ವರ್ಕ್ ಮಾಡ್ತೀವಲ್ವಾ, ಸೊ ಅದೆಲ್ಲ ಅದರಲ್ಲೇ ಆಗೋದು SQL. ಓಕೆ, ಇದನ್ನು ಎಕ್ಸಾಮ್ ರಿಲೇಟೆಡ್ ಎಕ್ಸ್ಟೆನ್ಷನ್ ಫಾರ್ಮ್ SQL, ಸ್ಟ್ರಕ್ಚರ್ ಕ್ವರಿ ಲ್ಯಾಂಗ್ವೇಜ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡಿ ಇಲ್ಲಿ ಡಾಟಾಬೇಸ್ ಆಬ್ಜೆಕ್ಟ್ ಆ್ಯಸೆಸ್. ಓಕೆ, ಸೊ ಇದರಲ್ಲಿ ಡಾಟಾಬೇಸ್ ಆಬ್ಜೆಕ್ಟ್ ಆ್ಯಸೆಸ್ಸಲ್ಲಿ ಟೋಟಲ್ 4 ಆಪ್ಷನ್ಸ್ ಬರ್ತವೆ: ಟೇಬಲ್ಸ್, ಕ್ವರೀಸ್, ಫಾರ್ಮ್ಸ್, ರಿಪೋರ್ಟ್ಸ್. ಸೊ ಈ 4 ಆಪ್ಷನ್ನ ಹಿಡ್ಕೊಂಡು ಯಾವ ರೀತಿ ನಾವು ವರ್ಕ್ ಮಾಡ್ಬೋದು ಅಂತ ಹೇಳಿ. ಸೊ ಒಂದು ಟೇಬಲ್ ಅಂತಂದರೆ, ಸೊ ಟೇಬಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಒಂದು ಕ್ವರಿನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಫಾರ್ಮ್ಸ್ ಯಾವ ರೀತಿ ತಯಾರು ಮಾಡ್ಬೋದು, ದೆನ್ ರಿಪೋರ್ಟ್ ಎಲ್ಲ ಮುಗಿದ ಮೇಲೆ ಒಂದು ರಿಪೋರ್ಟ್ ಜನ್ರೇಟ್ ಆಗುತ್ತೆ. ಹೌದಾ? ಸೊ ಆ ರಿಪೋರ್ಟ್ ಜನ್ರೇಟ್ ಆದಮೇಲೆ ಯಾವ ರೀತಿ ಮಾಡ್ಕೋಬೋದು ವರ್ಕ್ನ ನಾವು ಅಂಥೇಳಿ. ಸೊ ಈ ರೀತಿ ಏನು ಮಾಡೋದು? ಥೇರಿ ಪಾರ್ಟ್ನ ನಾನು ನಿಮಗೆಲ್ಲ ಹೇಳಿದ್ದೀನಿ. ಓಕೆ, ಸೊ ಇನ್ನೊಂದಿಷ್ಟು ನಮ್ಮ ನೆಕ್ಸ್ಟ್ ಕ್ಲಾಸಸಲ್ಲಿ ಥೇರಿ ಪಾರ್ಟ್ ಬಂದರೂ ಬರ್ಬೋದು. ಸೊ ನಾನು ಅದನ್ನು ನಿಮಗೆ ಸ್ಲೈಡ್ ಮುಖಾಂತರ ತೋರಿಸ್ತೀನಿ. ಓಕೆ, ಇವಾಗ ಏನು ಮಾಡೋಣ? ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಲಾಸ್ಟಲ್ಲಿ ಏನು ಮಾಡ್ತೀನಿ, ನಿಮ್ಗೆ ಯಾವ ರೀತಿ ಓಪನ್ ಮಾಡ್ಬೋದು MS ಆ್ಯಕ್ಸಸ್ ಅಂತೇಳಿ ತೋರಿಸ್ತೀನಿ ಅಂತ ಹೇಳಿದೆ. ಓಕೆ, ಸೊ ಗೋ ಥ್ರೂ ದಟ್. ಓಕೆ, ನೋಡಿ ಇಲ್ಲಿ. ಸೊ ಫಸ್ಟ್ ಗೋ ಟು ಸ್ಟಾರ್ಟ್ ಮೆನು. ಓಕೆ, ಇಲ್ಲಿ ಸ್ಟಾರ್ಟ್ ಮೆನುಗೆ ಹೋದ್ಮೇಲೆ ಏನಾಗುತ್ತೆ? ಆಲ್ ಆ್ಯಪ್ಸ್. ಓಕೆ, ಆಲ್ ಆ್ಯಪ್ಸ್ ಅಥವಾ ಆಲ್ ಪ್ರೋಗ್ರಾಮ್ಸ್ ಅಂತೇಳಿ ಬರುತ್ತೆ. ನಾನಿಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ. ಹೌದಾ? ಸೊ ಅದಕ್ಕೆ ಏನಾಗಿದೆ? ಆ್ಯಕ್ಸಸ್ ಅಂತೇಳಿ 2016 ಅಂತ ಬಂದಿದೆ. ಹೌದಾ? ಸೊ ಅದನ್ನು ನಾನು ಏನು ಮಾಡಿದ್ದೀನಿ? ಟಾಸ್ಕ್ ಬಾರಿಗೆ ಪಿನ್ ಮಾಡ್ಕೊಂಡಿದ್ದೀನಿ. ಓಕೆ, ನೀವು ಅದೇ ರೀತಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕಾಗುತ್ತೆ, ಇಲ್ಲ ಅಥವಾ ಸರ್ಚ್ ಮಾಡಬೇಕಾಗುತ್ತೆ. ಹೌದಾ? ಸೊ ಇದರಲ್ಲಿ 2016 ಆಗಿದೆ, ನಾನು ಎಲ್ಲವೂ ಏನು ಟಾಸ್ಕ್ ಬಾರಿಗೆ ಹಾಕ್ಕೊಂಡಿದ್ದೀನಿ. ಓಕೆ, ನೀವು ಏನು ಮಾಡ್ಬೋದು? ಮೈಕ್ರೋಸಾಫ್ಟ್ ಆಫೀಸ್ 2016 ಅಂದರೆ ಇದರಲ್ಲಿ MS ಆಫೀಸ್ ಅಂತ, ಮೈಕ್ರೋಸಾಫ್ಟ್ ಆಫೀಸ್ ಅಂತ ಬಂದಿರುತ್ತೆ 2007 ಸಾಫ್ಟ್ವೇರ್ ಇದ್ದವ್ರಿಗೆ. ಓಕೆ, ಯಾವ ಸಿಸ್ಟಮಲ್ಲಿ ಯೂಸ್ ಮಾಡ್ತಿರ್ತೀರಲ್ಲ 2007 ಸಾಫ್ಟ್ವೇರ್ ಇರೋ ಅಂಥದ್ದು, ಅದರಲ್ಲಿ ಏನು ಮಾಡಿ ಟೂಲ್ಸ್ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಬರ್ತವೆ ಕೆಳಗಡೆ. ಯಾವ ರೀತಿ ವರ್ಡ್ ಆಗಿರ್ಬೋದು, ದೆನ್ ಎಕ್ಸೆಲ್, ಪವರ್ ಪಾಯಿಂಟ್, ಈ ರೀತಿಯಾದ ಆಪ್ಷನ್ಸ್ ಬರ್ತವೆ. ಸೊ ನಾನು ಎಲ್ಲವೂ ಟಾಸ್ಕ್ ಬಾರಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹೌದಾ? ಸೊ ನನಗೆ ಅಗತ್ಯ ಇಲ್ಲ. ಇಲ್ಲೇನು ಮಾಡ್ತೀನಿ ನಾನು? MS ಆ್ಯಕ್ಸಸ್ 2016ನ ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ, ನಾನು ಏನು ಹೇಳಿದ್ದೆ ಲಾಸ್ಟ್ ಇದರಲ್ಲಿ? 2 ವೇಸ್ ಇದ್ದಾವೆ ಅಂತೇಳಿ ಹೇಳಿದ್ದೆ. ಹೌದಾ? ಸೊ ಯಾವುದರಲ್ಲಿ? ಒಂದು MS ಆ್ಯಕ್ಸಸ್ನ ಓಪನ್ ಮಾಡಬೇಕು ಅಂದರೆ 2 ವೇಸ್ ಇದ್ದಾವೆ. ಯಾವ ರೀತಿ? ಸೊ ಬ್ಲ್ಯಾಂಕ್ ಡೆಸ್ಕ್ಟಾಪ್. ಓಕೆ, ಸೊ ಬ್ಲ್ಯಾಂಕ್ ಡೆಸ್ಕ್ಟಾಪ್ ಡಾಟಾಬೇಸ್ ಅಥವಾ ಕಸ್ಟಮ್ ವೆಬ್ ಆ್ಯಪ್ ಅಂತಂದರೆ, ಸೊ ಇದು ಬೇಡ, ನಾನು ಬ್ಲ್ಯಾಂಕ್ ಡಾಟಾಬೇಸ್ ತೊಗೋತೀನಿ. ಓಕೆ, ಸೊ ಒಂದು ನಿಮಿಷ. ಓಕೆ, ಇದಕ್ಕಿಂತ ಮುಂಚೆ ಏನು ಹೇಳಿದೆ? ಟೆಂಪ್ಲೇಟ್ಸ್ ಅಂತ ಹೇಳಿದ್ದೆ. ಹೌದಾ? ಸೊ ಸರ್ಚ್ ಫಾರ್ ಆನ್ಲೈನ್ ಟೆಂಪ್ಲೇಟ್ಸ್ ಅಂತ ಹೇಳಿದೆ. ಅಂದರೆ ನಿಮಗೆ ಆನ್ಲೈನ್ ಟೆಂಪ್ಲೇಟ್ಸ್ ಯಾವುದಾದ್ರು ಬೇಕಿತ್ತು ಅಂತಂದರೆ ಸೊ ಅದನ್ನ ಕ್ಲಿಕ್ ಮಾಡ್ಕೋಬೋದು. ಸೊ ನಮಗೆ ಅಗತ್ಯ ಇಲ್ಲ, ನಾವು ಇನ್ನು ಪ್ಲೇನ್ ಡಾಕ್ಯುಮೆಂಟಲ್ಲೇ ತೊಗೊಂಡು, ಪ್ಲೇನ್ ಡಾಟಾಬೇಸಲ್ಲೇ ತೊಗೊಂಡು ನಾವು ವರ್ಕ್ ಮಾಡ್ಕೋತೀವಿ ಅಂತಂದರೆ ಸೊ ಈ ರೀತಿ ವರ್ಕ್ ಮಾಡ್ಬೋದು. ಫಸ್ಟ್ ನೋಡಿ, ಈ ರೀತಿ ಓಪನ್ ಆಗಿರುತ್ತೆ. ಅಪ್ಲಿಕೇಶನ್ ಓಪನ್ ಆದಾಗ ಏನಿರುತ್ತೆ? ಆಫೀಸ್ ಡೆಸ್ಕ್ಟಾಪ್ ಅಂದರೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ. ಓಕೆ, ಸೊ ನಾನು ಸೇವ್ ಮಾಡಿದ್ದಕ್ಕೆ ಅದು ಆಫೀಸ್ ಡೆಸ್ಕ್ಟಾಪ್ ಅಂತ ಬಂದಿದೆ. ನೀವು ಯೂಸ್ ಮಾಡ್ತೀರಾ ಇವಾಗ ಅಂತಂದರೆ ಸೊ ರೀಸೆಂಟ್ ಫೈಲಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಓಪನ್ ಅದರ್ ಫೈಲ್ಸ್. ಇನ್ನೂ ಯಾವುದಾದ್ರೂ ಫೈಲ್ಸ್ ಏನಾದರೂ ಓಪನ್ ಮಾಡಲಿಕ್ಕಿದ್ರೆ ಓಪನ್ ಅದರ್ ಫೈಲ್ಸ್, ಅಥವಾ ನಮ್ಗೆ ಅದು ಯಾವುದೂ ಬೇಡ, ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತೀವಿ ಅಂದರೆ ಯು ಜಸ್ಟ್ ಗೋ ಥ್ರೂ ಬ್ಲ್ಯಾಂಕ್ ಡೆಸ್ಕ್ಟಾಪ್ ಡಾಟಾಬೇಸ್. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ಹೌದಾ? ಸೊ ವಾಟ್ ಈಸ್ ದಿಸ್ ಅಂದರೆ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಡಾಟಾಬೇಸ್
ಶುಡ್ ಐ ಕ್ರಿಯೇಟ್ ಅನ್ ಆಕ್ಸೆಸ್ ಆ್ಯಪ್ ಆರ್ ಅನ್ ಆಕ್ಸೆಸ್ ಡೆಸ್ಕ್ಟಾಪ್ ಡಾಟಾಬೇಸ್ ಅಂತೇಳಿ ಕೇಳ್ತಾ ಇದೆ. ಎಸ್, ಓಕೆ. ಸೊ ನಾವು ಇವಾಗ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಹೌದಾ? ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಹೆಸರು ಕೊಡ್ತೀನಿ. ಯಾವ ರೀತಿ ಹೆಸರು ಕೊಡೋಣ? MS ಆಫೀಸ್ ಅಂತೇಳಿ ಕೊಡ್ತೀನಿ. ಓಕೆ, ಸೊ MS ಆಫೀಸ್ ಅಂತ ಕೊಟ್ಟಾಗೆ ಇದನ್ನು ಯಾವುದರಲ್ಲಿ ಸೇವ್ ಮಾಡ್ತೀರಿ ನೀವು, ಹೌದಾ? ದಿಸ್ ಈಸ್ ಇಂಪಾರ್ಟೆಂಟ್, ಎಲ್ಲದರಲ್ಲೂ ಇಂಪಾರ್ಟೆಂಟ್. ನೀವು ಡೆಸ್ಕ್ಟಾಪಲ್ಲಿ ಮಾಡ್ತೀರಾ ಅಥವಾ ಡಾಕ್ಯುಮೆಂಟಲ್ಲಿ ಮಾಡ್ತೀರಾ ಅಥವಾ ಇನ್ಯಾವುದೋ ಡ್ರೈವ್ಸಲ್ಲಿ ಸೇವ್ ಮಾಡ್ತೀರಾ ಅಂಥೇಳಿ. ಸೊ ಇಲ್ಲಿ ಬ್ರೌಸ್ ಅಂತ ಇದೆ, ಇಲ್ಲಿ ಬ್ರೌಸ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಾಗೆ ಡೆಸ್ಕ್ಟಾಪ್ ಮೇಲೆ, ಓಕೆ, ಡೆಸ್ಕ್ಟಾಪ್ ಮೇಲೆ ಏನು ಮಾಡಬೇಕು, MS ಆಫೀಸ್ ಅಂತ ಸೇವ್ ಮಾಡಿದ್ದೀನಿ ನೋಡಿ. ಇಲ್ಲಿ MS ಆ್ಯಸಸ್ 2007 to 2016 ಡಾಟಾಬೇಸಸ್ ಟೋಟಲ್ ಎಲ್ಲ ಅಂದರೆ 2016 ಅಂದರೆ ಏನು ಫುಲ್ ಅಡ್ವಾನ್ಸ್ಡ್ ಅಂತಲ್ಲ. ಸೊ ಅದರಲ್ಲಿ ಏನಿರುತ್ತೆ, ಆಲ್ಮೋಸ್ಟ್ ಆಲ್ 2007ನಲ್ಲಿ ಇರೋವಂಥ ಆಪ್ಷನ್ಸೇ ಇರುತ್ತೆ, ಸ್ವಲ್ಪ ಲಿಟಲ್ ಬಿಟ್ ಚೇಂಜಸ್ ಇರುತ್ತೆ, ಓಕೆ, ಅಷ್ಟೇ. ಸೊ ಇದನ್ನು ಕ್ಲಿಕ್ ಮಾಡ್ತೀನಿ, ಓಕೆ ಕ್ಲಿಕ್ ಮಾಡ್ತೀನಿ. ಸೊ ನಾವು ಗೋ ಥ್ರೂ ಕ್ರಿಯೇಟ್, ಓಕೆ. ಸೊ ಈ ರೀತಿಯಾದಂಥ ನೋಡಿ, ಈ ರೀತಿಯಾದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಸ್ಕ್ರೀನ್ ಕಾಣ್ತಾ ಇದೆ MS ಆ್ಯಕ್ಸಸ್ದು, ಹೌದಾ? ಸೊ ಆ್ಯಸ್ ಯೂಶ್ವಲ್ ಫೈಲ್, ಓಕೆ. ಸೊ ಹೋಮ್, ಕ್ರಿಯೇಟ್, ಎಕ್ಸ್ಟರ್ನಲ್ ಡಾಟಾಬೇಸ್ ಟೂಲ್ಸ್, ಫೀಲ್ಡ್ಸ್, ಟೇಬಲ್ಸ್, ಇದೆಲ್ಲ ಯಾವ ಥರ ವರ್ಕ್ ಮಾಡ್ಬೋದು, ಹೌದಾ? ಸೊ ಪ್ರೀವಿಯಸ್ ನೀವು ನೋಡಿರೋದು ಪವರ್ ಪಾಯಿಂಟು, ಎಕ್ಸೆಲ್, ವರ್ಡಲ್ಲಿ ಇರೋದಕ್ಕಿಂತ ಸ್ವಲ್ಪ ಚೇಂಜಸ್ ಕಾಣುತ್ತೆ, ಸ್ವಲ್ಪ ಏನೋ ಫಿಶಿ ಅನಿಸುತ್ತೆ, ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಅನಿಸುತ್ತೆ, ಹೌದಾ? ಓಕೆ, ಯಾವ ರೀತಿ ಅನಿಸುತ್ತೆ ಅಂತಂದರೆ ಇದೇನು ಟೋಟಲ್ ನಮಗೆ ನಾವು ವರ್ಕ್ ಮಾಡುವಂಥದ್ದು ಅಥವಾ ಏನಾದರೂ ಆಫೀಸ್ ವರ್ಕಾ ಅಂಥೇಳಿ ಸ್ವಲ್ಪ ಲಿಟಲ್ ಬಿಟ್ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಡೋಂಟ್ ವರಿ. ಸೊ ಇದರಲ್ಲಿ ನೋಡಿ, ಇಲ್ಲಿ ಈ ರೀತಿಯಾದ ಆಪ್ಷನ್ಸ್ ಬರ್ತವೆ. ಈ ರೀತಿಯಾದ ಇಲ್ಲಿ ಟೇಬಲ್ಸ್ ಅಂತ ಹೇಳಿದೆ, ಹೌದಾ? ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ಆಲ್ ಆಕ್ಸೆಸ್ ಆಬ್ಜೆಕ್ಟ್ಸ್ ಅಂತೇಳಿ. ಸೊ ಲಾಸ್ಟಲ್ಲಿ ಟೋಟಲ್ 4 ಆಪ್ಷನ್ಸ್ ತೋರಿಸಿದೆ, ಗ್ರೂಪ್ಸ್ ತೋರಿಸಿದೆ, ಯಾವುದು ಟೇಬಲ್, ಕ್ವರೀಸ್, ಫಾರ್ಮ್ಸ್, ರಿಪೋರ್ಟ್ಸ್. ಸೊ ಈ ರೀತಿ ಯಾವ ಥರ ವರ್ಕ್ ಮಾಡ್ಬೋದು ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಟೇಬಲಲ್ಲಿ ID, ಕ್ಲಿಕ್ ಆ್ಯಡ್. ಸೊ ಇದರಲ್ಲಿ ಇನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ, ಓಕೆ. ಅಲ್ಲಿವರೆಗೂ ಏನು ಮಾಡಿರಿ, ಥೇರಿ ಪಾರ್ಟ್ ಏನಿದೆಯಲ್ಲ ಸ್ವಲ್ಪ ಓದ್ತಾ ಇರಿ, ಓಕೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.